ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಸಚಿವ ಸ್ಥಾನ ಸಿಗದ ಅಸಮಾಧಾನಿತ ಶಾಸಕರ ಬಂಡಾಯ ತಾರಕಕ್ಕೇರಿದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಅಸಮಾಧಾನಗೊಂಡಿರುವಂತಹ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ತಮಗೆ ನೀಡಿದಂತಹ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆರದ ಬಂಡಾಯದ ಬೆಂಕಿ. ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ದದ್ದಲ್ ರಾಜೀನಾಮೆ. ಸಚಿವ ಸಂಪುಟ ಪುನಾರಚನೆ ಮತ್ತು ವಿಸ್ತರಣೆಯ ಹಿನ್ನೆಲೆಯಲ್ಲಿ ಬಸನಗೌಡ ದದ್ದಲ್ ಅವರು ಸಚಿವ ಸ್ಥಾನಕ್ಕಾಗಿ ತೀವ್ರ ಲಾಬಿ ನಡೆಸಿದರು. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದ ತಮಗೆ ಈ ಬಾರಿ ಖಚಿತವಾಗಿ ಸಂಪುಟದಲ್ಲಿ ಅವಕಾಶ ಸಿಗಲಿದೆ ಎಂಬ ಭಾರಿ ನಿರೀಕ್ಷೆಯಲ್ಲಿದ್ದರು. ಆದರೆ ನೂತನ ಸಚಿವರ ಪಟ್ಟಿಯಲ್ಲಿ ತಮ್ಮ ಹೆಸರು ಕೈಬಿಡಲ್ಪಟ್ಟಿರುವುದು ತೀವ್ರ ನಿರಾಸೆಗೊಳಿಸಿದೆ. ಸಚಿವ ಸ್ಥಾನ ತಪ್ಪಿದ ಹತಾಶೆಯಿಂದ ಶಾಸಕ ದದ್ದಲ್ ತಮಗೆ ನೀಡಿದ್ದ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರಾಜೀನಾಮೆ ಸಲ್ಲಿಸಿರುವ ಬಸನಗೌಡ ದದ್ದಲ್ ಹಿಂದುಳಿದ ಜಿಲ್ಲೆಗಳಾದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಗದಿರುವುದು ಬೇಸರ ತಂದಿದೆ ಅಂತ ಹೇಳಿದ್ದಾರೆ. ವಾಲ್ಮೀಕಿ ಸಮಾಜ ಇವತ್ತು 50 ಲಕ್ಷ ಜನಸಂಖ್ಯೆ ಇರುವಂಥವ್ರಿಗೆ ಆ ವಾಲ್ಮೀಕಿ ನಿಗಮಕ್ಕೆ ಬಹಳಷ್ಟು ಅನುದಾನವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಲಕ್ಷಾಂತರ ಅರ್ಜಿಗಳು ಸಂಖ್ಯೆ ಆಗ್ತಾರೆ. ಆ ಬಡವರು ತಿರುಗಾಡೋದು ನೋಡಿದರೆ ನಮಗೆ ಅಲ್ಲಿ ಕೂಡಕ್ಕೆ ಕೂಡ ಆಗೋಲ್ಲ, ಅಂಥ ಪರಿಸ್ಥಿತಿಗಳಿರ್ತದೆ. ಇವತ್ತು ಪರಿಶಿಷ್ಟ ಪಂಗಡದ ಏನು ಕಟ್ಟಕಡೆಯ ವ್ಯಕ್ತಿಗಳಿಗೆ ಆ ಬೆನಿಫಿಟನ್ನು ತಲುಪಬೇಕಾದ್ರೆ ಇವತ್ತು ಆ ಸ್ಟ್ರೆಂಥನಿಂಗ್ ಕೊಡಬೇಕು. ನೀತಿ ಆಯೋಗ ಗುರುತಿಸಿರುವಂಥ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪಟ್ಟಿಯಲ್ಲಿ ರಾಯಚೂರು ಇದೆ. ಆದರೂ ಡಿಕೆಶಿ ಸಂಪುಟದಲ್ಲಿ ಜಿಲ್ಲೆಗೆ ಅವಕಾಶ ಸಿಗದಿರುವುದರಿಂದ ಈ ನಿರ್ಧಾರವನ್ನು ಕೈಗೊಂಡಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಎರಡೂ ನೀತಿ ಆಯೋಗದಲ್ಲಿ ಅಂದರೆ ಬಹಳಷ್ಟು ಹಿಂದುಳಿದ ಪ್ರದೇಶ ಅಂತೇಳಿ ಇವತ್ತು ನೀತಿ ಆಯೋಗದಲ್ಲಿ ಜಿಲ್ಲೆಗಳನ್ನು ಆಯ್ಕೆ ಆಗಿದೆ. ಆದರೆ ಆ ಜಿಲ್ಲೆಗಳನ್ನು ಪರಿಗಣಿಸುವಂಥ ಕೆಲಸವನ್ನು ನಮ್ಮ ನಾಯಕರುಗಳು ಮಾಡಬೇಕಾಗ್ತದೆ. ಆದರೆ ಜಿಲ್ಲೆಗೆ ನಾವು ಹಿಂದೆ ಹೇಳಿದ್ವಿ, ಎಲ್ಲ ಶಾಸಕರುಗಳು ನಾವು ಯಾರಾದರೂ ಗೆದ್ದಿರುವಂಥ ಶಾಸಕರುಗಳಿಗೆ ನೀವು ಒಬ್ಬರನ್ನ ಮಂತ್ರಿ ಮಾಡಂತ ಹೇಳಿದ್ವಿ. ಯಾರನ್ನೂ ಕೂಡ ಇವತ್ತು ಪರಿಗಣಿಸಿಲ್ಲ. ಹಾಗಾಗಿ ಬರುವಂಥ ದಿನಗಳಲ್ಲಿ 2028ಕ್ಕೆ ಮತ್ತೆ ನಾವು ಪುನಃ ನಮ್ಮ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ನಮ್ಮ ಜಿಲ್ಲೆಯ ಒಬ್ಬರು ಮಂತ್ರಿ ಆಗಿದ್ದರೆ ಇನ್ನು ಹೆಚ್ಚಿಗೆ ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಬರ್ತದೆ ಅಂತೇಳಿ ನನ್ನ ಭಾವನೆ. ಆ ಭಾವನೆಯನ್ನು ನಾವು ನಮ್ಮ ನಾಯಕರುಗಳ ಹತ್ರ ವ್ಯಕ್ತಪಡಿಸಿದ್ದೀನಿ. ನೋಡಮ್ಮ ಬರುವ ದಿನಗಳಲ್ಲಿ ಏನಾದರೂ ಪರಿಗಣಿಸುವಂಥ ಕೆಲಸ ಅಂತ ಹೇಳಿದ್ದಾರೆ. ಬಟ್ ಈಗಾಗಲೇ ಎಲ್ಲ ಸಂಪುಟಗಳು ಮುಗಿದಿದ್ದಾವೆ. ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ನಾಯಕರಲ್ಲಿ ಈ ಬೆಳವಣಿಗೆಯಿಂದ ಭಾರಿ ಸಂಚಲನ ಉಂಟಾಗಿದೆ. ಶಾಸಕ ಬಸನಗೌಡ ದದ್ದಲ್ ಅವರ ಈ ದಿಢೀರ್ ನಿರ್ಧಾರದಿಂದ ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ವಲಯದಲ್ಲಿ ರಾಜಕೀಯ ಕಾವೇರಿದೆ.